ಸರ್ ಇನ್ನು ಸಾಂಗ್ಗಳು ಬಂದಾಗ ಸಾಂಗ್ ರೀಸೆಂಟಾಗಿ ಆಡಿಯೋ ಲಾಂಚ್ ಆಯಿತು, ನಿನ್ನೆ ಆಯಿತು, ತುಂಬ ಚೆನ್ನಾಗಾಯಿತು. ಅದರಲ್ಲಿ ನರಿ ಹುಲಿ, ನರಿನ ಹುಡ್ಕಕ್ಕೆ ಹುಲಿ ಹೋಗ್ತಾ ಇದೆಯಾ ಸರ್ ಅಥವಾ ಏನು ಸರ್ ಅದು? ಅದ್ರಲ್ಲಿ ಚೆನ್ನಾಗಿದೆ ಹಾಡಲ್ಲಿ. ಚೆನ್ನಾಗಿದೆ ಸರ್. ಒಂದು ಅದಕ್ಕೆ ಹುಲಿ ವೇಷ ಹಾಕೊಂಡು ಕಾಡು ಒಳಗೆ ಬಂತದ್ದು, ಕಾಡು ಒಳಗೆ ಬಂದು ಎಲ್ಲಾರು ಎದುರಿಸ್ತಾ ಇತ್ತು. ಆ ಸಿಂಹ ಗರ್ಜನೆ ಮಾಡಿದಾಗ, ಇದಕ್ಕೆ ಮಳೆ ಬಂದಾಗ, ಮಳೆಲೆಲ್ಲ ಗೊತ್ತಾದಾಗ ನರಿ ವೇಷ ಹೊರಗೆ ಬಂತು ಅನ್ನೋದು ಒಂದು ರೈಮ್ಸ್ ತರ ಇದೆ. ಅದು ಅವ್ನು ಆಕ್ಚುಲಿ ಹಿಂಟ್ ಕೊಡ್ತಾ ಇರೋದು ಶರತ್ ಕುಮಾರ್ಗೆ, ವರಲಕ್ಷ್ಮಿ ಅವ್ರಿಗೇನೆ. ಅದಕ್ಕೆ ಅವರಿಬ್ಬರ ಮಧ್ಯೆ ಇರೋದು ಹಾಡು. ತುಂಬಾ ಚೆನ್ನಾಗಿದೆ ಸಾಂಗ್. ಅದು ಅಲ್ಲೇನ ಸರ್ ಎಲ್ಲ ಸೆಟ್ಟೆ, ಓವರ್ ಆಲ್ ಸೆಟ್ಟೆ ಸಾಂಗ್. ಎಷ್ಟು ಸಾಂಗ್ ಇದೆ? 3 ಸಾಂಗ್ ಆಸ್ ಇಟ್ ಇಸ್, 3 ಸಾಂಗ್ಸ್ ಫಿಲ್ಮ್ ಅಲ್ಲಿ ವಿತ್ ಲಿಪ್ಪಿಂಗ್ 2 ಸಾಂಗ್ ಇದೆ. ಒಂದು ನೀವು ಫೈಟ್ ಸಾಂಗ್ ನೋಡಿದ್ರಿ, ಅದು ಬಿಟ್ಬಿಟ್ಟು ಒಂದು 4-5 ಕಡೆ 5-6 ಕಡೆ ಸಾಂಗ್ಸ್ ಬರ್ತಾವೆ. ಅಂದ್ರೆ ಎಲ್ಲ 2-2 ಲೈನ್ 3-3 ಲೈನ್ ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ಬರುತ್ತೆ. ಮೇನ್ 3 ಸಾಂಗ್ಸ್ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅದೇ ನೀವು ಕೇಳಿದ್ದು ಫೈಟ್ ಅದಂತೂ ಸಖತ್ತಾಗಿದೆ. ಒಂಥರ ಏನೋ ಒಂದು ಅಟ್ರಾಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಚೆನ್ನಾಗಿ ಬರೆದಿದ್ದಾರೆ ಸರ್. ಈಗ ಇವನ್ ಡೈಲಾಗ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಅವ್ರು ಬರೀತಾರೆ, ಬಟ್ ನೀವೆಲ್ಲರೂ ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಂತ ಒಂದು ಇನ್ಪುಟ್ಸ್ ಕೊಟ್ಟಿದ್ದೀರಾ ಸರ್? ಇಟ್ಸ್ ಅ ಟೀಮ್ ವರ್ಕ್ ಮ್ಯಾಮ್. ಚಿಕ್ಕ ಪುಟ್ಟ ಚೇಂಜಸ್ ಇದ್ದೇ ಇರುತ್ತೆ. ಸಮ್ಟೈಮ್ಸ್ ನಮಗೇನು ಚೇಂಜಸ್ ಇರಲ್ಲ, ಅದ್ಭುತವಾಗಿ ಬರೆದಿರ್ತಾರೆ. ಚಿಕ್ಕ ಪುಟ್ಟ ಚೇಂಜಸ್ ಅನ್ನೋದಕ್ಕೆ ಒಂದು ಚಿಕ್ಕ ಚಿಕ್ಕ ಇಂಪ್ರೂವೈಸೇಷನ್, ಇದನ್ನ ಆ್ಯಡ್ ಮಾಡೋದು ಚೆನ್ನಾಗಿರುತ್ತೆ ನೋಡಿ, ಅದು ಮಾಡಿದೆ. ಸೊ ಇಟ್ಸ್ ಅ ಟೀಮ್ ವರ್ಕ್. ಅದು ಇದ್ದೇ ಇರುತ್ತೆ, ಡೈಲಾಗ್ಸ್ ಅಲ್ಲೂ ಇರುತ್ತೆ, ಲಿರಿಕ್ಸ್ ಅಲ್ಲೂ ಇರುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಬೇರೆ ಲ್ಯಾಂಗ್ವೇಜ್ ಎಲ್ಲ 27 ಇಲ್ಲಿ ಮಾತ್ರ 25. ಅಂದ್ರೆ ಕನ್ನಡ ಆಗಿರೋದ್ರಿಂದ ಕನ್ನಡ ಮಾರ್ಕೆಟಿಗೆ ನಾವು ಮಾಡ್ತಾ ಇದೀವಿ. ಬೇರೆ ಮಾರ್ಕೆಟ್ ಅಲ್ಲಿ ಅದು 27 ಫ್ರೈಡೆಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಸರ್ ಆಕ್ಚುಲಿ ಮ್ಯಾಕ್ಸ್ ಟೀಸರ್ ನೋಡ್ಬೇಕಾದ್ರೆ ನಮಗನ್ಸಿರೋದು ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಇದೆ, ಅಂಡ್ ಆ ಒಂದು ಕಾನ್ವರ್ಸೇಷನ್ ಸಹ ಇಂಗ್ಲಿಷ್ ಅಲ್ಲಿ ಇದೆ. ಸೊ ಹೌದು, ಅದನ್ನ ತಗೊಂಡಾಗ ನಮಗೆ ಈ ಹೋಲ್ ಸಿನಿಮಾ ನೋಡಿದಾಗ ಎಲ್ಲೋ ಒಂದ್ ಕಡೆ ಹಾಲಿವುಡ್ಗೆ ಟಚ್ ಆಗೋ ತರ ಇದೆ. ಆ ಥರ ಇಟ್ಸ್ ಅನ್ ಇಮೋಷನ್. ಬಾಬಾ ಬ್ಲ್ಯಾಕ್ ಶಿಪ್ ಅನ್ನೋದನ್ನು ಯಾಕೆ ಹಾಡ್ತಾನೆ, ಏನಕ್ಕೆ ಬರುತ್ತೆ ಹಾಡು ಆ ಟೈಮಲ್ಲಿ. ಐ ಥಿಂಕ್ ಸಿನಿಮಾದಲ್ಲಿ ನಿಮಗೆ ಅದು ಫಿಲ್ಮ್ ನಡಿಬೇಕಾದ್ರೆ ಫ್ಲೋ ಅಲ್ಲಿ ಕರೆಕ್ಟ್ ಜಸ್ಟಿಫಿಕೇಶನ್ ಅದರಲ್ಲಿ ಅಲ್ಲಿದೆ, ಏನಕ್ಕೆ ಹಾಡ್ದ ಅವನು ಅಂತ. ಅವನ ಟ್ರೈಲರ್ ಲೆವೆಲ್ ಯು ಮೈ ಫೀಲ್ ಇಟ್ ಇಸ್ ಒಂದು ಇಂಗ್ಲೀಷ್ ಹಾಡು ಬರ್ತಾ ಇದೆ ಅಥವಾ ಹಾಲಿವುಡ್ ಇದು ಅಂತ ಅನ್ಸ್ಬೋದು. ಬಟ್ ಅದರಲ್ಲಿ ಆ್ಯಕ್ಚುಲಿ ಕಾರಣ ಇದೆ. ಒಂದು ಹಾಡು ತುಂಬ ಇಂಟೆನ್ಸ್ ಆಗೋ ಹಾಡ್ಬೋದು, ನೀವು ಕಾಮಿಡಿಗೂ ಹಾಡ್ಬೋದು. ಅದೇ ಬಾಬಾ ಬ್ಲ್ಯಾಕ್ ಶೀಪ್ ನೀವು ಕಾಮಿಡಿಗೂ ಹಾಡ್ಬೋದು, ಅಥವಾ ನಾನು ಹೇಳಿರೋ ರೀತಿ ಬಾಬಾ ಬ್ಲ್ಯಾಕ್ ಶೀಪ್ ಅದು ಇಟ್ ಸ್ಕೇರ್ಸ್ ಯು ಆಲ್ಸೋ. ಹೌದು. ಸೊ ಹಾಗೆ ಬಂದಾಗ 2 ಇಮೋಷನ್ ಬರುತ್ತೆ ಅದರಲ್ಲಿ. ಸೊ ಐ ಥಿಂಕ್ ದಟ್ ವಾಸ್ ಮೈ ಇನ್ಪುಟ್. ಹಾಡಿದ್ರೆ ಹೇಗಿರುತ್ತೆ ಅನ್ನೋದು ಅವ್ರದ್ದು ಇನ್ಪುಟ್ ಅದು. ಸೊ ದಟ್ಸ್ ವೈ ಐ ಟೋಲ್ಡ್ ಯು, ಸಿ ಹಿ ಮೇ ಬಿ ಎ ನ್ಯೂ ಕಮರ್, ಬಟ್ ದರ್ ಆರ್ ಸರ್ಟನ್ ಬ್ರಿಲಿಯಂಟ್ ಐಡಿಯಾಸ್. ಸೊ ಇಲ್ಲಾಂದ್ರೆ ಈ ಬಾಬಾ ಬ್ಲ್ಯಾಕ್ ಶೀಪ್ ಬರ್ತಾನೆ ಇರಲಿಲ್ಲ ಆ ಥರ. ಹೌದು. ಸೊ ಐ ಥಿಂಕ್ ಯು ಶುಡ್ ಗಿವ್ ಕ್ರೆಡಿಟ್ ಟು ಹಿಮ್.